ಇತ್ತೀಚೆಗೆ ಪದೇ ಪದೇ ಕನಸಲ್ಲಿ ಬರ್ತೀಯಲ್ಲ, ನಿನ್ನ ಆತ್ಮ ನಾನು ಮಾಡಿದ ತಪ್ಪಿಂದ ನರಳ್ತಿದೀಯ. ಇದ್ದಾಗಂತೂ ನನ್ನಿಂದ ನೆಮ್ಮದಿ ಕಾಣಲಿಲ್ಲ, ಸತ್ಮೇಲೂ ಶಾಂತಿ ಸಿಕ್ಲಿಲ್ವಾ? ನೀವು ನನ್ನ ಕೈ ಬಿಟ್ಟರೆ ಉಪಕಾರ ಆಗುತ್ತೆ. ಏನು ಮೇಡಮ್ನವರು ತುಂಬ ಒಳ್ಳೆ ಮೂಡಲ್ಲಿರೋ ಹಾಗಿದೆ. ಊರು ಬಿಟ್ಟು ಹೋಗ್ತಿಲ್ಲ ಅಂತನೋ ಅಥವಾ ನನ್ನ ಬಿಟ್ಟು? ಹಾಗೆಲ್ಲ ಏನಿಲ್ಲ. ನೀವೀ ಊರಿಗೆ ಬಂದಿದೆ ನನ್ನನ್ನು ಹುಡ್ಕೊಂಡು. ನಾನೇ ಹೋಗಿದ್ದಿದ್ರೆ ಇಲ್ಲಿ ನೀವೇನು ಮಾಡ್ತಿದ್ರಿ? ಅರೆ ನಾನು ಯಾವಾಗ ಹಾಗಂದೆ? ನಾನಾದ್ರೂ ಆತ ಹೇಳಿದ್ನ? ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನು ಹುಡ್ಕೊಂಡಲ್ಲ, ಆ ಸವಿತಾ. ಏನು ಸವಿತಾನ? ಅಲ್ಲ, ಸಮಾಧಾನ ಸಮಾಧಾನ. ಯಪ್ಪ ಯಪ್ಪ, ಅದೆಷ್ಟು ಪೊಸೆಸಿವು. ಆದರೂ ಜಂಬ ಮಾತ್ರ ಬಿಡಲ್ಲ. ಮನಸ್ಸಲ್ಲಿ ಪ್ರೀತಿ ಇದ್ರು ಒಪ್ಕೊಳಕ್ಕೆ ಈಗೋ ಅಲ್ವಾ? ಅದಿರಲಿ, ಅದೇನು ಸವಿತಾ ಅಂತ ಹೇಳಿದ್ರಲ್ಲ, ಅದು ಹೇಳಿ ಮೊದಲು. ಇಷ್ಟು ರಾಜರೋಷವಾಗಿ ನನ್ನ ಹತ್ರ ಮಾತಾಡ್ತಿದ್ದೀರಲ್ಲ, ಯಾರಾದರೂ ನೋಡಿದ್ರೆ? ಮನೆ ಒಳಗೆ ಯಾರು ಇಲ್ಲ ಅಂತ ಗೊತ್ತಾದ ಮೇಲೆ ಬಂದಿದ್ದು. ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇನ್ನು ಶಂಕರಣ್ಣ ಹೊರಗಡೆ ಪೇಪರ್ ಓದ್ತಾ ಇದ್ದಾರೆ. ಪುಟ್ಟ ಶಾಲೆಗೆ ರೆಡಿಯಾಗಿ ಮೇಡಮ್ಗೋಸ್ಕರ ಕಾಯ್ತಾ ಇದ್ದಾನೆ. ನಾನು ಒಳಗೆ ಹೋಗೋದನ್ನ ನೋಡಿ ಸವಿತಾ ನಿನ್ನ ಕರೆದ್ ಬಾ, ಸ್ಕೂಲಿಗೆ ಲೇಟ್ ಆಗ್ತಿದೆ ಅಂತ ಅಂದ್ಲಪ್ಪ. ಅದನ್ನ ಹೇಳಕ್ ಬಂದ್ರೆ ಸವಿತಾ ಅಂತ ಹೇಳ್ತಿದ್ದಂಗೆನೆ ಮೂಗು ಕೆಂಪು ಮಾಡ್ಕೊಂಡ್ಬಿಡೋದ? ಮೂಗು ಇಲ್ಲ, ಬಾಯಿ ಇಲ್ಲ. ನಾನು ಹೋಗ್ಬೇಕು, ಬಿಡಿ. ಅಯ್ಯೋ, ನಾನೇ ನಿನ್ನ ಕಟ್ಟಾಕಿದ್ದೀನ? ಹೋಗು. ಒಂದು ತಮಾಷೆ ಸಾಕು. ಪುಟ್ಟ ಈಗ ನನ್ನ ಇಲ್ಲಿಗೆ ಹುಡ್ಕೊಂಡ್ಬರ್ತಾನೆ. ಇಷ್ಟು ಹತ್ರ ಬಂದಮೇಲೆ ದಾರಿ ಬಿಡು ಅಂದ್ರೆ ಹೇಗೆ? ಎಷ್ಟು ತನಕ ಇದ್ ನಾನು ನಂಗೆ ನಿತ್ಕೊಂಡು ಕಾಲೆಲ್ಲ ನೋಯ್ತೆ. ಹೇ, ನಿಂಗೆ ಯಾರು ನಿಂತ್ಕೊಂಡು ಕಾಯಿ ಅಂದ್ರು ಕೂತ್ಕೊಂಡು ಕಾಯ್ಬೇಕಾಗಿತ್ತು. ಸರಿ ನಡಿ. ಆ ಭುವನಂತರು ಈಚೆ ಬಂದ. ಸವಿತಾ ಕರು ಕೇಳಿದಿದ್ದಾಳಪ್ಪ, ಎಲ್ಲ ಅದ? ಇಲ್ಲ, ಅದೆಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ಯಾರೂ ಇಲ್ಲ, ನಡಿ. ಅಲ್ಲ, ಎಲ್ ಮಾಯ ಹೋದ? ನಿನ್ನೆ ಕರುಕ್ ಬರ್ಲಿಯಾ? ಲೇಟ್ ಆಗಿಲ್ವಾ? ಮೊದಲು ನೀನು ನಡಿ. ಇಲ್ಲಿ ಯಾರು ಬಂದಿಲ್ಲ, ನಡಿ. ಲೇಟ್ ಆಯ್ತು.